ನಾಳೆ ತುರ್ತಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಎಮರ್ಜೆನ್ಸಿ ಮೀಟಿಂಗ್. ಎಲ್ಲ MLAಗಳು ಬಂದ್ಬಿಟ್ರಪ್ಪ ಇಲ್ಲಿಗೆ. ನಾಳೆ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಒಂದು ಶಾಸಕರ ಮಾರಲ್ ಡೌನ್ ಆಗಬಾರ್ದು, ಅವರು ಕುಗ್ಗಬಾರ್ದು, ನೈತಿಕವಾಗಿ ಒಂಥರ ಹೆದರಬಾರ್ದವರು, ಇದೊಂದು ಭಾಗ. ಜೊತೆಗೆ ಇಂಥ ಸನ್ನಿವೇಶವನ್ನು ಬಳಸಿಕೊಂಡು ಇನ್ಯಾರೋ ಮುಖ್ಯಮಂತ್ರಿ ಯಾಕೂ ಟ್ರೈ ಮಾಡಬಹುದಲ್ಲ. ರೈಟ್ ಟೈಮ್ ಇದು. ಕಂಗಾಲಾಗ್ಬಿಟ್ಟಿದ್ದಾರೆ, ಮುಡಾ ಕೇಸ್ ಕೊಟ್ಬಿಟ್ಟಿದ್ದಾರೆ, ವಿಚಾರಣೆ ಆಗುತ್ತೆ, ರಾಜೀನಾಮೆ ಅವ್ರು ಕೊಟ್ಟೇ ಬಿಡ್ತಾರೆ, ನಾವೆಲ್ಲ ಕೂಡ ವೇಸ್ಟ್ ಕೋಟೋ ಬ್ಲೇಸರೋ ಹೊಲಿಸ್ಕೊಂಡ್ಬಿಡೋಣ. ಆ ಥರ ಇದ್ದಾಗ ಅವುಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿಯೂ ಕೂಡ ಇದೆಲ್ಲವೂ ರಾಜಕೀಯ ನಡೆ ಅಂತ ಕರೀತಾರೆ. ಶಾಸಕರು ಎಷ್ಟು ಜನ ಎಷ್ಟು ಹೆಚ್ಚು ತಮ್ಮ ಜೊತೆಗಿರ್ತಾರೋ ಅಷ್ಟು ಒಬ್ಬ ಮುಖ್ಯಮಂತ್ರಿಗೆ ಬಲ ಇರುತ್ತೆ. ಅವ್ರ ಅಭಿಪ್ರಾಯ ತಗೋತಾರೆ. ಅವರು ಏನಪ್ಪ ನೀನೇನು ಹೇಳ್ತೀಯ ಅಂಥೇಳಿ, ಇಲ್ಲ ಸಮಯ ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಬಹುದು. ಇಲ್ಲದೇ ಇದ್ದರೆ ರೆಸಾರ್ಟ್ ಪಾಲಿಟಿಕ್ಸು, ಗುಂಪುಗಾರಿಕೆನೋ, ಇದಕ್ಕೆ ಹೋಗಿದ್ವಿ, ಕಾಫಿ ಕುಡಿಯೋಕ್ಕೆ ಹೋಗಿದ್ವಿ, ಟೀ ಕುಡಿಯೋಕ್ಕೆ ಹೋಗಿದ್ವಿ, ಅಯ್ಯೋ ಇಲ್ಲ ಹಂಗೆ ರಾತ್ರಿ ಊಟಕ್ಕೆ ಕರೆದಿದ್ರು ಅಲ್ಲಿ ಹೋಗಿದ್ವಿ. ಎಷ್ಟು ಜನರಪ್ಪ? 25 ಜನ ಅಷ್ಟೇ, 30 ಜನ ಅಷ್ಟೇ. ಸರ್ಕಾರವನ್ನು ಅಸ್ಥಿರಗೊಳಿಸುವ ಅಥವಾ ಮುಖ್ಯಮಂತ್ರಿಯನ್ನು ಬದಲಾಯಿಸುವ ಅಥವಾ ಕೆಟ್ಟ ಹೆಸರು ತರುವಂತಹ ಕೆಲಸಗಳು ಯಾವುದಕ್ಕೂ ಕೈ ಹಾಕುವುದಂತೆ ಇರಬೇಕು ಅವರು, ಕೈ ಹಾಕೂಡ್ದವರು ಅಂಥೇಳಿ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿಗಳು ನಾಳೆ ಸಾಯಂಕಾಲ ಶಾಸಕಾಂಗ ಪಕ್ಷದ ಸಭೆಯನ್ನು ಬಹಳ ಇಂಪಾರ್ಟೆಂಟ್ ಇದು. ಈ ಒಂದು ನಡೆ ಇದ್ದಿಲ್ಲ, ಹೈಕೋರ್ಟ್ನ ತೀರ್ಪಿತ್ತಲ್ಲ, ಏನು ಬೇಕಾದರೂ ಆಗಬಹುದು ಅನ್ನೋ ರೀತಿಯಲ್ಲಿ ಇರುತ್ತೆ ಅದು. ಒಬ್ಬ ಮುಖ್ಯಮಂತ್ರಿ ಕೂತ್ಕೊಂಡು ನೋಡಿದಾಗ ಎಲ್ಲವನ್ನು ಬೆಳವಣಿಗೆಗಳು ಅವ್ರು ಗಮನಿಸ್ತಾ ಇರ್ತಾರೆ. ಬರ್ಡ್ ವ್ಯೂ ಅಂತಾರೆ ಅದನ್ನು. ಎತ್ತರದ ಜಾಗದಲ್ಲಿ ನೋಡ್ತಾ ಇರ್ತಾರೆ, ಯಾವ್ಯಾವ ಶಾಸಕ ಏನೇನು ಮಾಡ್ತಾ ಇದ್ದಾನೆ, ಯಾವ್ಯಾವ ನಾಯಕ ಏನೇನು ಮಾಡ್ತಾ ಇದ್ದಾನೆ, ಈ ಥರದ್ದೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇರುತ್ತೆ. ಸ್ವಾಮಿ ಸ್ವಲ್ಪ ಹುಷಾರು ಅಂತ ಹೇಳಿರ್ತಾರೆ. ಆ ಕಾರಣದಿಂದಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಿರಬಹುದು. ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡಲಿಕ್ಕಿದೀಗ ಶಿವಕುಮಾರ್ ಜೊಹಳ್ಳಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಸಿದ್ದರಾಮಯ್ಯ ಅವರು ಬಹಳ ಇಂಪಾರ್ಟೆಂಟ್ ಇದು. ಸಚಿವ ಸಂಪುಟದ ಸಭೆ ಕರೆಯೋದು ಬೇರೆ, ಶಾಸಕಾಂಗ ಪಕ್ಷ ಸಭೆ ಅಂತ ಹೇಳಿದಾಗ ಶಾಸಕರು ಚದುರಬಾರದು, ಅಧೀರರಾಗಬಾರದು, ಆಮಿಷಗಳಿಗೆ ಒಳಗಾಗಬಾರದು, ತಮ್ಮ ಹೆಸರನ್ನು ಬಿಟ್ಟು ಇನ್ಯಾರನ್ನೋ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಕೂಗಬಾರದು. ಅವರೆಲ್ಲರೂ ಹೇಗಿದ್ದರೂ ಪ್ರಾಸಿಕ್ಯೂಷನ್ ಕೊಟ್ಟುಬಿಟ್ಟಿದ್ದಾರೆ, ರೈಟ್ ಟೈಮ್ ಅಂತ ಇನ್ಯಾವುದೋ ನಾಯಕ ಎದ್ದು ಬರಬಾರ್ದು, ಇಂಥ ಎಲ್ಲ ಉದ್ದೇಶಗಳಿರುತ್ತೆ. ಸೊ ಯಾವಾಗಿದು ಅವ್ರು ಹೇಳಿದ್ದು? ನಾಳೆ ಸಂಜೆ ಈ ಥರದೊಂದು ಸಭೆ ಕರಿತಾ ಇದ್ದೀನಿ ಅಂತ ಹೇಳಿ ಎಷ್ಟೊತ್ತು ಗೊತ್ತಾಯ್ತಿದ್ದು ಅಂತ ಶಿವು? ರಮಕಾಂತ್, ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅನ್ನ ಇವತ್ತು ಹೈಕೋರ್ಟ್ ಎತ್ತಿಡಿದಿದೆ. ಹೀಗಾಗಿ ಒಂದು ಕಡೆ ಸರ್ಕಾರ ಮತ್ತೆ ಪಕ್ಷಕ್ಕೂ ಕೂಡ ಒಂದು ರೀತಿ ಮುಜುಗರ ಶುರುವಾಗಿದೆ, ಜೊತೆಗೆ ಆತಂಕ ಕೂಡ ಇದೆ. ಈ ನಿಟ್ಟಿನಲ್ಲಿ ಶಾಸಕರ ಒಂದು ಅಭಿಪ್ರಾಯವನ್ನ ಪಡೆಯೋದಕ್ಕೆ, ಶಾಸಕರಿಗೆ ಧೈರ್ಯವನ್ನ ತುಂಬೋದಕ್ಕೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ, ಏಟ್ರಿಯಾ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಶಾಸಕರಿಗೆ ಧೈರ್ಯ ತುಂಬುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಈಗ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನ್ನು ಎತ್ತಿ ಹಿಡಿದಿರೋದ್ರಿಂದ ಸಹಜವಾಗಿ ಕಾರ್ಯಕರ್ತರು, ಮುಖಂಡರು ಮತ್ತೆ ನಾಯಕರಲ್ಲಿ ಆತಂಕ ಶುರುವಾಗತ್ತೆ. ಮುಖ್ಯಮಂತ್ರಿಗಳಿಗೆ ಮುಂದೆ ಏನಾಗಬಹುದು, ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಏನಾದ್ರೂ ರಾಜೀನಾಮೆಯನ್ನ ಕೊಡ್ತಾರಾ, ಅಥವಾ ಮುಂದೆ ಸಿದ್ದರಾಮಯ್ಯನವ್ರ ತನಿಖೆಯನ್ನ ಎದುರಿಸಬೇಕಾಗತ್ತಾ, ಈ ರೀತಿಯಾದಂತ ಗೊಂದಲಗಳು ಶುರುವಾಗತ್ತೆ. ಸೊ ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ, ಶಾಸಕರ ಮೂಲಕ ಕಾರ್ಯಕರ್ತರಿಗೆ ಧೈರ್ಯವನ್ನ ತುಂಬೋದಕ್ಕೆ ಸಿದ್ದರಾಮಯ್ಯ ಅವರು ಈ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಶಾಸಕರ ಮೂಲಕ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಮಟ್ಟದ ಮುಖಂಡರಿಗೆ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ರವಾನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾರು ಹೆದರಬೇಡಿ, ನಿಮ್ಮ ಹಿಂದೆ ನಾನು ಇರ್ತೇನೆ, ಈ ಕಾನೂನು ಹೋರಾಟದಲ್ಲಿ ನಾನು ಗೆದ್ದು ಬರ್ತೇನೆ, ಅಲ್ಲಿಯವರೆಗೂ ಶಾಸಕರ ಮೂಲಕ ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಗೆ ರವಾನೆ ಮಾಡೋದಕ್ಕೆ ಈ ಒಂದು ಸಭೆಯನ್ನ ಕರೆದಿದ್ದಾರೆ. ರಮಕಾಂತ್, ಎಲ್ಲಿಯಾದ್ರೂ ಗುಂಪುಗಾರಿಕೆ ಕಂಡು ಬರ್ತಾ ಇದೆಯಾ ಅಂತ? ಯಾವ್ದಾದ್ರೂ ಶಾಸಕರು ಒಂದು ಗುಂಪು ಸೇರ್ತಾ ಇರೋದು, ಮಾತಾಡ್ತಾ ಇರೋದು, ಆತಂಕಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು, ಅಥವಾ ಮುಖ್ಯಮಂತ್ರಿ ಪದವಿ ಬಗ್ಗೆನೇ ಆಸೆ ಇಟ್ಕೊಳ್ತಾ ಇರೋದು, ಈ ಥರದ್ದೇನಾದ್ರು ಆಗ್ತಾ ಇದೆಯಾ ಅಂತ? ರಮಕಾಂತ್, ಸದ್ಯಕ್ಕೆ ಇಲ್ಲಿಯವರೆಗೆ ಆ ರೀತಿಯಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಎಲ್ಲ ಸಚಿವರು ಕೂಡ ಈಗ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಗೆ ಆಗಮಿಸ್ತಾ ಇದ್ದಾರೆ. ಶಶಿಕಾಂತ್ ಶೆಟ್ಟಿ ಅಡ್ವೊಕೇಟ್ ಅವರು ಜನರಲ್ ಕೂಡ ಈಗ ಆಗಮಿಸಿದ್ದಾರೆ. ಅವರ ಜೊತೆ ಕಾನೂನು ತಜ್ಞರು ಕೂಡ ಆಗಮಿಸಿದ್ದಾರೆ. ರವಿವರ್ಮ ಕುಮಾರ್ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲಿದ್ದಾರೆ. ಮುಂದೆ ಕಾನೂನು ಹೋರಾಟವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಆಗಿದೆ. ಬಹುತೇಕವಾಗಿ ಇವತ್ತೇ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಒಂದು ಕಡೆ ಸಚಿವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಇವತ್ತು ಹೈಕೋರ್ಟ್ ನಲ್ಲಿ ಏನ್ ತೀರ್ಪು ಹೊರಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಇವತ್ತು ಮಾಧ್ಯಮಗಳ ಕಣ್ಣಿಗೆ ಬಿದ್ದಿಲ್ಲ. ಅವರು ಅಜ್ಞಾತ ಸ್ಥಳಕ್ಕೆ ಅವರು ತೆರಳಿದ್ದಾರೆ. ಸೊ ಇದು ಒಂದು ಕಡೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಹಿಂದೆ ಸಾಕಷ್ಟು
ಚರ್ಚೆಗಳು ಶುರುವಾಗಿತ್ತು. ಡಿ ಕೆ ಶಿವಕುಮಾರ್ ಅಥವಾ ಪರಮೇಶ್ವರ್ ಇಬ್ಬರಲ್ಲಿ ಒಬ್ರು ಮುಖ್ಯಮಂತ್ರಿಗಳಾಗಬಹುದು, ಸಿದ್ದರಾಮಯ್ಯ ಅವರಿಗೆ ಕಂಟಕ ಎದುರಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗಿತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಆಗಮಿಸಿ ಅವರ ಜೊತೆ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಬೆಳಗ್ಗೆಯಿಂದಲೂ ಕೂಡ ಕಾಣಿಸ್ತಾ ಇಲ್ಲ. ಅವರು ಹೈಕಮಾಂಡ್ಗೆ ಇಲ್ಲಿನ ಹೈಕೋರ್ಟ್ನ ತೀರ್ಪಿನ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮತ್ತೆ ತೀರ್ಪಿನ ಬಗ್ಗೆ ಕೂಡ ಅವ್ರಿಗೆ ಹೈಕಮಾಂಡ್ಗೆ ವಿವರಣೆಯನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ನಮ್ಗೆ ಸಿಗ್ತಾ ಇರುವಂತದ್ದು ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಚೋಹಳ್ಳಿ.